ಶಂಕರ, ಓಯ್ ಶಂಕರ, ಏನೋ ಮಾಡ್ತಾ ಇದೀಯಾ? ಹಳ್ಳಿ ಹಾಡುತ್ತರ ನಾನನ ನಮ್ ಭೂಮ್ ತಾಯಿ ನಮ್ ಭೂಮ್ ತಾಯಿ ಬ್ಯಾಡ ಅಂಬುತ್ತಾಳೆ ಬೇದ ಭಾವನ ಹೋಯ್. ಶಂಕರ, ಹೋಯ್ ಶಂಕರ, ಏನ್ ಮಾಡ್ತಿದ್ಯಾ? ಹಾಂ, ಯಾರು? ಓ, ಗೌಡ್ರು. ಓ, ಬನ್ನಿ ಬನ್ನಿ. ನೀರು ಹಾಯ್ಸಕ್ಕೆ ಹೇಳಿದ್ರಲ್ಲ, ಬೆಳಿಗ್ಗೆ 6 ಗಂಟೆಗೆ ಬಂದು ಎಲ್ಲ ಗಿಡಕ್ಕೂ ನೀರು ಹಾಯಿಸಿದ್ದೀನಿ. ನೋಡಿ ಎಲ್ಲ ಸರಿ ಇದೆಯಾ ಅಂತ. ಅಯ್ಯೋ ಬಿಡೋ ಶಂಕರ, ನೀನು ಕೆಲಸ ಮಾಡಿದ್ಮೇಲೆ ಮಾತಾಡಂಗಿಲ್ಲ, ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತೀಯ. ಹ್ಞೂ 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 ಹ್ಞೂ. ತಿಂಡಿ ಏನಾದ್ರು ಮಾಡ್ಕೊ ಬಂದ್ಯಾ ಇಲ್ಲ ಹಂಗೆ ಬಂದ್ಯಾ? ಇಲ್ಲ ಇಲ್ಲ, ಗೌರಿ ರಾತ್ರಿದು ಅನ್ನ ಸಾಂಬಾರಿತ್ತು ಅಂತ ಟೀ ಕಾಯಿಸ್ಬಿಟ್ಟು ಅದನ್ನೇ ಕೊಟ್ಟಿದ್ಲು. ಹೊಟ್ಟೆ ತುಂಬ ಉಣ್ಕೊಂಡು ಬಂದು ಇಲ್ಲಿ ಕೆಲಸ ಮುಗಿಸಿದ್ದೀನಿ. ಓ ಹೌದಾ, ಸರಿ ಸರಿ, ನಡಿ ಮನೆ ಕಡೆಗೆ ಹೋಗೋಣ. ಗೌಡ್ರೆ, ಆ ಕಡೆ ತೆಂಗಿನ ಗಿಡಕ್ಕೆಲ್ಲ ನೀರು ಹಾಯಿಸೋದು ಬೇಡವಾ? ಬೇಡ ಬೇಡ, ನನಗೆ ಸ್ವಲ್ಪ ಲೆಕ್ಕದವ್ರು ಬಂದಿದ್ರು, ಅದೆಲ್ಲ ನೋಡಿ ಬಂದೆ. ನನಗೂ ಸ್ವಲ್ಪ ತಲೆ ನೋಯ್ತಾ ಇದೆ. ಮನೆ ಕಡೆ ಹೋಗ್ಬಿಟ್ಟು ಟೀ ಕುಡಿದ್ಬಿಟ್ಟು ನಾಳೆ ಬಂದು ನೋಡೋದವ. ನೀನು ನನ್ನ ಜೊತೆಗೆ ಬಂದ್ಬಿಡು. ಹಂಗ ಸರಿ ಬಿಡಿ, ಹಂಗಾರೆ ನಡ್ರಿ ಹೋಗೋದ. ಗೌಡ್ರೆ, ನಾನೊಂದು ಮಾತು ಹೇಳಲ್ಲ? ಹೇಳು ಶಂಕರ. ನೀವು ಇಷ್ಟು ದೊಡ್ಡ ಸಾವುಕಾರಾದ್ರೂ ಚಿಕ್ಕನಿಂದ ನೋಡ್ತಾ ಇದ್ದೀನಿ, ನಿಮ್ಮ ಗುಣ ಏನೂ ಬದಲಾಗಲಿಲ್ಲ ಗೌಡ್ರೆ. ನೋಡು ಶಂಕರ, ನೀನು ನನ್ನ ಜಮೀನಲ್ಲಿ ಕೆಲಸ ಮಾಡ್ಬೋದು, ಆದರೆ ಯಾವತ್ತಿದ್ರೂ ನೀನು ನನ್ನ ಗೆಳೆಯನೇ ಗೊತ್ತಾ. ಚಿಕ್ಕಂದಿಂದ ನಾವಿಬ್ಬರು ಒಟ್ಟಿಗೆ ಆಟ ಆಡಿ ಬೆಳೆದವರು, ಒಟ್ಟಿಗೆ ಸ್ಕೂಲ್ಗೆ ಹೋದವರು. ಆದರೆ ಯಾಕೋ ನಿನಗೆ ವಿದ್ಯಾಭ್ಯಾಸ ತಲೆಗೆ ಹತ್ತಲಿಲ್ಲ. ಆದ್ರೂ ಒಳ್ಳೆ ಮನುಷ್ಯ ನೀನು. ನಮ್ಮ ಜಮೀನಲ್ಲಿ ಕೆಲಸ ಮಾಡಿದ್ರೂ ಕೂಡ ನೀನು ಯಾವತ್ತಿದ್ರೂ ನನ್ನ ಒಳ್ಳೆ ಗೆಳೆಯನೇ. ನಾನೇನೇ ಇದ್ರೂ ನಿನ್ನ ಜೊತೆ ಮುಕ್ತವಾಗಿ ಮಾತಾಡ್ತೀನಿ ಕಣೋ. ಹೌದು ಗೌಡ್ರೆ, ಯಾವತ್ತೂ ನೀವು ನನಗೆ ಸಾವುಕಾರರು, ಈ ಹಳ್ಳಿಗೆ ಶ್ರೀಮಂತರು ಅನ್ನೋ ಒಂದು ಭಾವನೆನೇ ಕೊಟ್ಟಿಲ್ಲ. ಆರಾಮಾಗಿ ಚಿಕ್ಕಂದಿಂದ ಹೆಂಗೆ ಬೆಳೆದು ಬಂದು ನಾವು ಸ್ಕೂಲ ದಿನಗಳಿಂದನೂ ಅದೇ ಥರ ಇವಾಗಲೂ ಅನಿಸುತ್ತೆ. ನನಗೆ ಯಾವ ಬದಲಾವಣೆಯೂ ಕಂಡಿಲ್ಲ ನಿಮ್ಮಲ್ಲಿ. ಅದನ್ನೇ ಅಲ್ವೇ ನಾವು ಗೆಳೆತನ ಅನ್ನೋದು. ಈ ಶ್ರೀಮಂತಿಗೆ ಬಡತನ, ಮೇಲು ಕೀಳು ಯಾವುದು ನಮ್ಮ ಗೆಳೆತನದ ಮಧ್ಯೆ ಬರಬಾರ್ದು. ಹಂಗೆ ನಾವಿಬ್ಬರು ಯಾವಾಗಲೂ ಕೊನೆವರೆಗೂ ಹಿಂಗೆ ಗೆಳೆಯರಾಗೇ ಇರೋಣ. ಬಟ್ ಕೆಲಸದ ಪಾಡಿಗೆ ಮಾಡು. ಗೆಳೆತನ ಗೆಳೆತನದ ಪಾಡಿಗಿರಲಿ. ಇದನ್ನು ಅದಕ್ಕೆ ಮಿಕ್ಸ್ ಮಾಡಬೇಡ. ಹೌದು ಗೌಡ್ರೆ, ನಿಮ್ಮ ಹೆಂಡ್ತಿ ಶಾಂತಕ್ಕ ಅವರಲ್ಲ, ಅವರು ತುಂಬ ಒಳ್ಳೆ ಹೆಂಗಸು. ನನ್ನ ಹೆಂಡ್ತಿ ಮತ್ತು ಅವರಿಬ್ಬರು ಜೊತೆಗೆ ಆಗ್ಬಿಟ್ಟವ್ರು ನೋಡಿ. ಅವ್ರ ಗೆಳೆತನ ನೋಡೋಕ್ಕೂ ಚೆಂದ. ಶಾಂತಕ್ಕನೂ ನಿಮ್ಮಾಗೇನೆ ಒಂಚೂರು ಭೇದ ಭಾವ ಮಾಡೋದಿಲ್ಲ. ಓ ಹೌದೌದೌದೌದು, ಅವಳು ಅಷ್ಟೇ ಗೌರಕ್ಕನ ಜೊತೆ ಭಾಳ ಚೆನ್ನಾಗಿದ್ದಾಳೆ. ನಮ್ಮ ಇಬ್ಬರು ಸ್ನೇಹ, ಅವರಿಬ್ಬರು ಸ್ನೇಹ ಯಾವಾಗಲೂ ಹೀಗೆ ಇರಲಿ ಕಣೋ ಶಂಕರ. ಬಾ ಹೋಗೋಣ ಮನೆ ಕಡೆ. ಶಾಂತ, ಶಾಂತ, ಒಳಗಡೆ ಇದೆಯಾ? ಒಂದು ಲೋಟ ನೀರು ತಗೋಬಾ ಇಲ್ಲಿ. ಉಫ್, ಏನು ಬಿಸಿಲಪ್ಪ ಹೊರಗಡೆ, ಸಾಕಾಗೋಯ್ತು. ಹೋ, ನಮ್ಮ ಗೌಡ್ರು ಬಂದರು. ಸುಂದರ, ಅತಿ ಸುಂದರ ನಮ್ಮ ಗೌಡ್ರು. ಗೌಡ್ರೆ, ಕರೆದ್ರಾ? ಮ್ಯಾಗಿ, ನಾನು ಶಾಂತನ್ ಕರೆದೆ, ನೀನು ಯಾಕೆ ಬಂದೆ ಮ್ಯಾಗಿ? ಯಾಕೆ ಗೌಡ್ರೆ, ನಾನು ಬಂದ್ರೆ ಏನು ತಪ್ಪು? ಏನು ತಪ್ಪಿಲ್ಲ. ಒಂದು ಲೋಟ ತಣ್ಣಗಿರೋ ನೀರು ತಗೋಬಾ. ಬಿಸಿಲು ಕಾದು 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 ತಲೆ ಬಿಸಿ ಆಗ್ಬಿಟ್ಟಿದೆ. ಮ್ಯಾಗಿ, ಕರೆಯಲ್ಲಿ ನಿನ್ನ ಕೂಗಿ. ಏ ಶಂಕರಣ್ಣ, ಬಾಯಿ ಮುಚ್ಕೊಂಡು ನಿಂತ್ಕೋ. ಗೌಡ್ರು ಬಿಟ್ರೆ ಇನ್ಯಾರು ನನ್ನನ್ನು ಹಂಗೆ ಮಾತಾಡ್ಸಂಗಿಲ್ಲ. ಯಾಕೆ ಅಂತ ತಿಳ್ಕೊಬೋದಾ ಮ್ಯಾಗಿ? ಬಾಯಿ ಮುಚ್ಕೊಂಡು ಹೋಗಿ. ಏ ಶಂಕರ, ಯಾಕೋ ಒಳ್ಳೆ ಗೋಳು ಕತೀಯ, ಸುಮ್ಮನಿರೋ. ಹಾಗೇನೆ ಯಜಮಾನ್ರೆ, ಕೆಲವ್ರಿಗೆ ತಿಂದನ್ನ ಹರಗಲ್ಲ ನೋಡಿ, ಅದಕ್ಕೆ ಒಳ್ಳೆ ಪಿತ್ತ ನತ್ತಿಗತ್ತಂಗೆ ಆಡ್ತಿರ್ತಾರೆ. ನೀವು ಆರಾಮಾಗಿ ಕೂತ್ಕೊಳ್ಳಿ ಯಜಮಾನ್ರೆ, ನಾನು ನಿಮಗೆ ತಣ್ಣಗೆ ನಿಂಬೆಹಣ್ಣಿನ ಶರ್ಬತ್ ಮಾಡ್ಕೊಬರ್ತೀನಿ. ಮ್ಯಾಗಿ ನನಗೆ? ನಿಂಗೆ ಆಚೆ ನಲ್ಲಿ ನೀರು ಬರ್ತಾ ಇದೆ, ಹೋಗಿ ಕುಡಿ ಹೋಗು. ಅಯ್ಯೋ ಅಯ್ಯೋ, ಎಷ್ಟೇ ಮಾತಾಡ್ತೀಯಾ? ಒಂದು ಮಾತಾಡಿದ್ರೆ 4 ಮಾತಾಡ್ತೀಯ ತಿರುಗಿಸಿ. ನೀನು ಹೇಳದ ಕೆಲಸ ಒಂದು ಮಾಡಲ್ಲ. ಹೌದು ಅಮ್ಮವ್ರೆ, ಏನಾಯಿತು ಮ್ಯಾಗಿ ಅಂದರೆ ಬಾಯಿ ಮುಚ್ಕೊಂಡು ಹೋಗಿ ಅಂತಾಳೆ ನನ್ನ. ನನಗೆ ಮಾತಾಡೋಕ್ಕೆ ಪುರ್ಸೊತ್ತಿಲ್ಲ. ನಮ್ಮ ಯಜಮಾನ್ರು ನನಗೆ ಜ್ಯೂಸ್ ಕೇಳಿದ್ದಾರೆ, ಮಾಡ್ಕೊಬರಕ್ಕೆ ಹೋಗ್ತೀನಿ. ನೀವೇನ್ರಿ, ಅವಳೇನಂದ್ರೆ ಸುಮ್ಮನೆ ಹಲ್ಕಿರ್ಕೊಂಡು ನಿಂತಿರ್ತೀರಲ್ಲ. ಅಯ್ಯೋ ಬಿಡು ಶಾಂತ, ಅವಳಿಗೇನು ಗೊತ್ತಾಗಲ್ಲ, ಚಿಕ್ಕ ಹುಡುಗಿ. ಥ್ಯಾಂಕ್ ಯು ಯಜಮಾನ್ರೇ.
ಅಯ್ಯೋ 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 ಯಾವಳ್ರಿ ಚಿಕ್ಕವಳು, ಅವಳು ನನ್ಗಿಂತ ದೊಡ್ಡವಳು ಕಣ್ರಿ. ಆ ಸ್ಟೈಲಾಗಿ ಜಡೆ ಹಾಕೊಂಡು ಫ್ರಾಕ್ ಹಾಕೊಂಡು ಆ ಥರ ರೆಡಿ ಆಗ್ತಾಳೆ ಅಷ್ಟೇನೆ. ಇವಾಗ ಅಂತ ಇರಿ ಇನ್ನೂ ಜಾಸ್ತಿ ನುಲಿಯಕ್ಕೆ ಶುರು ಮಾಡ್ತಾಳೆ. ಏನ್ ಮ್ಯಾಗಿ ಹೋಗಿ ನನಗೆ ಗೌಡ್ರಿಗೆ ಶಂಕರಣ್ಣನಿಗೆ ಎಲ್ಲಾರ್ಗೂ ಚೆನ್ನಾಗಿ ನಿಂಬೆಹಣ್ಣು ಹಾಕಿ ಶರ್ಬತ್ ಮಾಡ್ಕೊಂಡು ಬಾ ಹೋಗು. ಆಯ್ತು ರೀ, ನೀವು ಮ್ಯಾಗಿ ಹತ್ರ ಶರ್ಬತ್ ಇಸ್ಕೊಂಡು ಕುಡಿತಾ ಇರಿ. ಸ್ವಲ್ಪ ಗೌರಿ ನಾನು ಬರಕ್ಕೆ ಹೇಳಿದಾಳೆ, ನಾನು ಹೋಗಿ ಬರ್ತೀನಿ. ಹಾಂ ಸರಿ ಶಾಂತ. ವಾಹ್, ಜ್ಯೂಸು ತುಂಬ ಚೆನ್ನಾಗಿ ಮಾಡಿದ್ದಾಳೆ ಗೌಡ್ರೆ ಮ್ಯಾಗಿ. ಹೌದು ಶಂಕರ, ಜ್ಯೂಸು ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತಾಳೆ, ಸ್ವಲ್ಪ ಮಾತು ಜಾಸ್ತಿ ಅಷ್ಟೇ. ಸರಿ ಗೌಡ್ರೆ, ನೀವು ವಿಶ್ರಾಂತಿ ತಗೊಳ್ಳಿ, ನನ್ನ ಮನೆ ಕಡೆ ಹೋಗ್ತೀನಿ. ನಾಳೆ ಸಿಗೋಣ. ಹಾಂ ಸರಿ ಸರಿ ಆಯಿತು. ನಾಳೆ 10 ಗಂಟೆಗೆ ಬಂದ್ಬಿಡು ಮನೆ ಹತ್ರ. ಹಾಂ ಆಯ್ತಾಯ್ತು. ಉಶ್ಶಪ್ಪ, ನಾನು ಈಗ ರೂಮಲ್ಲಿ ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ, ಆಮೇಲೆ ಮಿಕ್ಕಿದ ಕೆಲಸ ನೋಡೋಣ. ಏ ಗೌರಿ, ಏನಕ್ಕೆ ಬರಕ್ಕೆ ಹೇಳಿದಲ್ಲ? ಮ್ಯಾಗಿ ಹೇಳಿದ್ಲು ನೀ ಕರ್ದೆ ಅಂತ. ಅದೇ ಶಾಂತಕ್ಕ, ಒಬ್ರು ಬಾಡಿಗೆ ಮನೆಗೆ ಹೊಸಬರು ಬರ್ತಾವ್ರೆ ಅಂದಲ್ಲ, ನೋಡಲ್ಲಿ ಸಾಮಾನೆಲ್ಲ ತಂದು ನಿಲ್ಸವ್ರೆ. ಈಗ ಬರ್ತಾರೆ ಅನ್ಸುತ್ತೆ, ನೋಡವ ಇರಿ ಯಾರು ಅಂತ. ಓ ಹೌದಾ? ಏನಿದು ಶಾಂತಂದು ಅಕ್ಕ ಗೌರಂದು ಅಕ್ಕ ನಿಂತ್ಕೊಂಡು ಮಾತಾಡ್ತಾ ಅವ್ರೆ. ಏ ರೇಷಿ ಬಾಯಿಲಿ, ಏನು ತುಂಬ ದಿನ ಕಂಡೇ ಇಲ್ಲ ನಿನ್ನ. ಯಾಕೆ ನನಗೆ ರೇಷಿ ರೇಷಿ ಅಂತೀರ ಶಾಂತಂದು ಅಕ್ಕ? ನಂದು ಹೆಸರು ರೇಷ್ಮಾ ಅಂತ, ರೇಷ್ಮಾ ಅಂತ ಕರೀರಿ. ಏ ರೇಷಿ ಬಾರೆ, ಏನು ಊಟ ಎಲ್ಲ ಆಯ್ತಾ? ಹ್ಞೂ ಊಟ ಎಲ್ಲ ಆಯಿತು ಗೌರಂದು ಅಕ್ಕ. ನಮ್ಮದು ಬಿರಿಯಾನಿ ಮಾಡಿದ್ವಿ ಬೆಳಿಗ್ಗೆ. ನಮ್ಮದು ಗಂಡ ವಾರಕ್ಕೆ 1 ಸಲ ಬರ್ತಾರೆ. ಅವರು ಸಿಟಿಲಿ ಫೋಟೋಗ್ರಾಫರು ಅಂಗಡಿ ಇಟ್ಕೊಂಡಿದ್ದಾರಲ್ವಾ, ಬಿಸಿ ಇರ್ತಾರೆ. ಅದಕ್ಕೆ ನಾನು ಅವ್ರು ಬಂದಾಗ 3 ಟೈಮು 3 ಥರ ಮಾಡ್ತೀನಿ, ಇಲ್ಲಾಂದರೆ 1 ಟೈಮು ಮಾಡಿ 3 ಸಲ ತಿಂತೀನಿ. ಒಳ್ಳೆ ಚಿಕನ್ ಬಿರಿಯಾನಿ ಮಾಡಿದ್ದೆ, ಚೆನ್ನಾಗಿ ತಿಂದೆ. ನಿಂದೆ ಸರಿ ಬಿಡು ರೇಸಿ. ಅಯ್ಯೋ ಕತೆ. ಅದು ಸರಿ, ಇದೇನು ಸುಡು ಸುಡು ಬಿಸಿಲಲ್ಲಿ ನೀವು ಮತ್ತೆ ಗೌರಂದು ಅಕ್ಕ ಏನಕ್ಕೆ ರೋಳಂದು ಮಧ್ಯದಲ್ಲಿ ಯಾರೊಂದು ನೋಡಕ್ಕೆ ನಿಂತಿದ್ದೀರಾ? ಅವ್ವ ತಾಯಿ ರೇಷಿ, ನಾವು ಯಾರನ್ನು ನೋಡಕ್ ನಿಂತಿಲ್ಲ. ಆ ಬಾಡಿಗೆ ಮನೆ ಅದಲ್ಲ, ಅಲ್ಲಿ ಯಾರೋ ಇವತ್ತು ಬರ್ತಾವ್ರೆ. ಯಾರು ಬರ್ತಾವ್ರೆ ಏನು ಅಂತ ನೋಡೋಣ ನಿಂತಿದ್ದೀವಿ. ಓಹೋ ಹೋ ಹೋ, ಅವ್ರದ್ದು ನೋಡಕ್ಕೆ ನಿಂತಿದ್ದೀರಾ ನೀವು? ಲೇ ಪಾತಿ, ಸರಿಯಾಗಿ ಮಾತಾಡು ನೀನು, ನಿನ್ನ ಕನ್ನಡನು. ಅವ್ರದ್ದು ನೋಡಕ್ ನಿಂತಿಲ್ಲ, ಯಾರು ಬರ್ತಾ ಇದ್ದಾರೆ ಅಂತ ನೋಡಕ್ ನಿಂತಿದ್ದೀವಿ. ಓ ಹೌದಾ, ಸರಿ ಸರಿ, ನೋಡಿ ನಾನು ನೋಡ್ತೀನಿ. ಅಯ್ಯೋ ಇದೇನ್ರಿ ರೋಡ್ ಮಧ್ಯದಲ್ಲಿ ಇವ್ರು 3 ಜನ ಯಾಕೆ ನಿಂತವ್ರೆ? ಹಳ್ಳೀಲಿ ಹಂಗೆ ಕಣೆ, CC ಕ್ಯಾಮ್ರಾನೇ ಬೇಕಿಲ್ಲ, ಇವರೇ CC ಕ್ಯಾಮ್ರಾಗಳು. ಇವತ್ತು ಈ ಮನೆಗೆ ಯಾರು ಬರ್ತಾ ಇರ್ಬೋದು ಅಂತ ವಾಚ್ ಮಾಡ್ತಾ ನಿಂತಿರ್ಬೇಕು ಇವರು. ಅಯ್ಯೋ ಯಾಕೆ ಈ ಥರ ಮುಖ ಮುಖ ನೋಡ್ತಾ ಇದ್ದೀರಾ? ನಾವು ನೀವು ಯಾರು ಬರ್ಬೋದು ಪರಿಚಯ ಮಾಡ್ಕೊಳ್ಳೋಣ ಅಂತ ನಿಂತಿದ್ವಿ. ಹಾಂ ಹೌದು, ನೀವೇನು ಗಾಬರಿ ಆಗಬೇಡಿ. ನಾವು ಇದೇ ಊರವರು. ನನ್ನ ಹೆಸರು ಗೌರಿ ಅಂತ. ನೀಲಿ ಸೀರೆ ಹಾಕೊಂಡವರಲ್ಲ, ಅವ್ರ ಹೆಸರು ಶಾಂತಕ್ಕ ಅಂತ. ಅವರು ಗೌಡ್ತಿ, ಆದರೆ ಅವರು ನಮ್ಮ ಜೊತೆ ಫ್ರೆಂಡ್ ಆಗಿದ್ದಾರೆ. ಇವಳ ಹೆಸರು ರೇಷಿ ಅಂತ. ಓ ಹೌದಾ, ನನ್ನ ಹೆಸರು ಲಕ್ಷ್ಮಿ ಅಂತ. ನಮ್ಮ ಯಜಮಾನ್ ಹೆಸರು ಗೋವಿಂದು ಅಂತ. ನನಗೆ ಒಬ್ಬ ಮಗ ಇದ್ದಾನೆ ಪ್ರದೀಪ ಅಂತ, ಅವನು ಇನ್ನೂ ಬಂದಿಲ್ಲ, ನಾಳೆ ಅಷ್ಟೊತ್ತು ಬಂದ್ಬಿಡ್ತಾನೆ. ಓ ಇಲ್ಲಿ ಕೇಳಿ, ನನ್ನ ಹೆಸರು ರೇಷಿ ಅಲ್ಲ, ನನ್ನ ಹೆಸರು ರೇಷ್ಮಾ ಅಂತ. ಎಲ್ಲರೂ ನನ್ನ ಪ್ರೀತಿಯಿಂದ ರೇಷಿ ರೇಷಿ ಅಂತ ಕರೀತಾರೆ. ನನಗೆ ನಿಮ್ಮದು ನೋಡಿ ತುಂಬಾ ಖುಷಿ ಆಯಿತು. ಇವಮ್ಮ ಏನಪ್ಪ ಮಾತಾಡ್ತಾ ಅದೇ? ಹೌದಾ, ನಾನು ರೇಷಿ ಅಂತಾನೆ ಕರಿತೀನಿ ನಿಮ್ಮನ್ನ. ಆಯ್ತಾಯ್ತು, ಹಂಗೆ ಕರೀರಿ. ನಿಮ್ಮದು ಮಗ ಪ್ರದಿಂದು ದೀಪ ನಾಳೆ ಬರ್ತಾರೆ. ಪ್ರದಿಂದು ದೀಪನ? ಹಾಂ ಹೌದು, ನಿಮ್ಮದು ಮಗ ಪ್ರದಿಂದು ದೀಪ. ಲೇ 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 ರೇಷಿ, ಅದು ಪ್ರದಿಂದು ದೀಪ ಅಲ್ಲ ಕಣೆ, ಪ್ರದೀಪ. ಸುಮ್ಮನೆ ನಿಂತ್ಕೋ. ನೋಡಿ ಲಕ್ಷ್ಮಿ ಅವರೇ, ನಮ್ಮ ರೇಷಿ ಬಾಯಲ್ಲಿ ಕನ್ನಡ ಸತ್ತು ಸತ್ತು ಬದುಕ್ತಿರುತ್ತೆ. ನೀವು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ. ನೀವು ಆರಾಮಾಗಿ ಮನೆಗೆಲ್ಲ ಜೋಡಿಸ್ಕೊಳ್ಳಿ. ನಾವೆಲ್ಲರೂ ನಾಳೆ ಸಿಗೋಣ. ಹಾಂ ಸರಿ ಸರಿ, ನನಗೆ ನೀವೆಲ್ಲ ಸಿಕ್ಕಿದ್ದು ತುಂಬ ಖುಷಿ ಆಯಿತು. ಈ ಹೊಸ ಊರಲ್ಲಿ ಯಾರೂ ಪರಿಚಯ ಇಲ್ಲ, ಹೆಂಗಪ್ಪ ಇರೋದು ಅಂದ್ಕೊಂಡಿದ್ದೆ. ಈಗ ನಂಗೆ ಬಹಳ ಖುಷಿ ಆಯಿತು.
ಹ್ಞೂ ನೀವೇನು ಟೆನ್ಷನ್ದು ಮಾಡ್ಕೋಬೇಡಿ. ನೀವು ಯಾವಾಗ ಹೇಳಿ ಆವಾಗ ಬಂದು ನಾನು ನಿಮ್ಮದು ನೋಡ್ತೀನಿ, ನೀವು ನಮ್ಮದು ನೋಡಿ. ಎಲ್ಲ ಟೆನ್ಷನ್ದು ಮಂಗಮಾಯ ಆಗ್ಬಿಡ್ತದೆ. ಸರಿ ಸರಿ ಆಯಿತು, ನಾವು ಬರ್ತೀವಿ. ಪಾಪ ಆ ಹೆಂಗಸು ನಮ್ಮ ರೇಸಿ ಮಾತು ಕೇಳಿ ಫುಲ್ಲು ಗಾಬರಿ ಆಗ್ಬಿಟ್ಲು. ಅಯ್ಯೋ ಕತೆ. ಹ್ಞೂ ಶಾಂತಕ್ಕ, ಸರಿ ಈಗೆಲ್ಲ ಹೋಗೋಣ, ಅವರೆಲ್ಲ ಜೋಡಿಸ್ಕೊಳ್ಳಿ, ನಾಳೆ ಸಿಗೋಣ ಶಾಂತಕ್ಕ. ಸರಿ ಸರಿ ಆಯಿತು. ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಎಲ್ಲ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ದಯವಿಟ್ಟು ನಮಗೆ ಪ್ರೋತ್ಸಾಹ ಕೊಡಿ. ಧನ್ಯವಾದಗಳು.